As for referred, the conduct of the petition is not making payment of the licensee fee in violation of the order of this court dated 26/25 is not sustainable. The petitioner apparently on the basis of the indulgence extended by the court has continued to be in the unauthorized possession of the premises without making payment of any licensee fee. Again, in the above circumstances, there can be no fault found with the KSRTC terminating the licensee on account of the default of the petitioner. ಇವರು ಸುಮಾರು 1 ವರ್ಷಗಳ ಹಿಂದೆ ಇವರು ಲೈಸೆನ್ಸ್ನ ಅಂದರೆ ಬಾಡಿಗೆನ ಕಟ್ಟಿದರೆ ಸುಮಾರು 1,20,24,20,00,000 ಇವರು ಉಳಿಸ್ಕೊಂಡಿದ್ರು. ಸೊ ಅದರಿಂದ ನಮ್ಮ ಸಂಸ್ಥೆಯವರು ನಾವೆಲ್ಲ ಸೇರಿ ಅವ್ರನ್ನ ಟರ್ಮಿನೇಟ್ ಮಾಡಿದ್ವಿ. ಟರ್ಮಿನೇಟ್ ಆದರೂ ಸಹ ಆ ಟರ್ಮಿನೇಟ್ ಆದೇಶದ ಮೇಲೆ ರದ್ದತಿ ಆದೇಶದ ಮೇಲೆ ಇವರು ಹೈಕೋರ್ಟ್ಗೆ ಹೋಗಿದ್ರು, ಅದು ಸ್ಟೇ ತರಿಸಿದ್ರು. ಈಗ ನಿನ್ನೆ ಅದು ಸ್ಟೇ ವೆಕೇಟ್ ಆಗಿದೆ. ಸ್ಟೇ ವೆಕೇಟ್ ಆಗಿ ಅದರಲ್ಲಿ ಏನಂತ ಹೇಳಿದೆ, ಯಾವ ಲೈಸೆನ್ಸ್ ಅವರು ಕೊಟ್ಟಲ್ಲ, ಅವ್ರಿಗೆ ಯಾವುದೇ ಥರ ಅಧಿಕಾರ ಇಲ್ಲ. ಹಾಗೂ ನಮ್ಮ ಅಗ್ರಿಮೆಂಟ್ನಲ್ಲಿ ಏನಿದೆ, ಯಾವುದೇ ಒಂದು ಲೈಸೆನ್ಸಿ ತಮ್ಮ ಪರವಾನಗಿಯನ್ನು ಕಟ್ಟಲಿಲ್ಲ ಅಂತ ಹೇಳಿದ್ರೆ ಲೈಸೆನ್ಸಿ ಇರ್ಬೋದು, ಅವ್ರ ಸಬ್ ಲೈಸೆನ್ಸಿ ಇರ್ಬೋದು, ರದ್ದತಿ ಆದೇಶ ಆದ ನಂತರ ಆ ಪ್ರಿಮಿಸಿಸ್ನ ವೆಕೇಟ್ ಮಾಡ್ಕೋಬೇಕು ಅಂತ ರಿಜಿಸ್ಟರ್ ಅಗ್ರಿಮೆಂಟ್ ಆಗಿದೆ ನಮ್ಮ ಮತ್ತು ಅವರಲ್ಲಿ. ಇಲ್ಲಿ ಉಮೇಶ್ ಅನ್ನೋರು ಮೊದಲನೇ ಲೈಸೆನ್ಸ್ ಇದ್ದಾರು, ನಟೇಶ್ ಅನ್ನೋರು ಅವ್ರ ಸಬ್ ಲೀಸ್ಗೆ ತೊಗೊಂಡಿರ್ತಕ್ಕಂಥವ್ರು. ಈಗ ಇಲ್ಲಿರ್ತಕ್ಕಂಥವ್ರು ಎಲ್ಲ ಅನ್ಕನ್ಸರ್ನ್ಡ್ ಪರ್ಸನ್ಸು, ಇವರು ಎಲ್ಲರನ್ನೂ ಬದಲಿಸ್ಕೊಂಡು ಇವರು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು. ಸೊ ಈಗ ಆದೇಶ ಬಂದಮೇಲೆ ನಾವೆಲ್ಲ ಸೇರಿ, ನಮ್ಮ ಎಂಪ್ಲಾಯೀಸ್ ಎಲ್ಲ ಸೇರಿ ಪೊಲೀಸ್ ಪ್ರೊಟೆಕ್ಷನಿಂದ, ಪೊಲೀಸ್ SP ಸಾಹೇಬ್ರ ಕಡೆಯಿಂದ ಎಲ್ಲರ ಸಪೋರ್ಟಿಂದ ನಾವು ಇವತ್ತು ವೆಕೇಟ್ ಮಾಡಿಸಿದ್ದೀವಿ. ಯಾಕಂದರೆ ಅವ್ರಿಗೂ ಸಹ, ಶಾಪ್ನವ್ರಿಗೂ ಸಹ ನಾವು ಅವ್ರಿಗೆ ಹೇಳಿದ್ದೀವಿ, ತಕ್ಷಣ ನಿಮಗೆ ಇದು ಮಾಡಲ್ಲ, ಮುಂದಿನ ಟೆಂಡರ್ವರೆಗೂ ನಿಮ್ಮನ್ನೇ ಕಂಟಿನ್ಯೂ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದೀವಿ. ಸೊ ಆದರೂ ಸಹ ಅವರು ಸ್ವಲ್ಪ ಪ್ರೊಟೆಸ್ಟ್ ಮಾಡಿದ್ರು. ಅವ್ರಿಗೆಲ್ಲ ಹೇಳಿ ಯಾವುದೇ ಮಾನವೀಯ ದೃಷ್ಟಿಯಿಂದ ಅವ್ರಿಗೂ ಎಲ್ಲ ಮೊದಲನೇ ಕರೆದು ಅವ್ರಿಗೆ ಎಲ್ಲ ಹೇಳಿದ್ದೀವಿ ಸರ್. ಇಷ್ಟಿದೆ ಸರ್. ಈಗಾಗಲೇ ಅವರು ಏನು ಹಿಂದೆ ಇದ್ದ ನಟೇಶ್ ಸಬ್ಲೀಸಿ ಇಲ್ಲಿವರೆಗೂ 1 ವರ್ಷಗಳ ಕಾಲ ಅವರು ಯಾವುದೇ ಒಂದು ಇದನ್ನು ಕಟ್ಟಿಲ್ಲ. ಕೋರ್ಟ್ 50 ಲಕ್ಷ ಕಟ್ಟಬೇಕು ಅಂತ ಅವ್ರಿಗೆ ಹೇಳಿದ್ರು ಸಹ ಅವರು ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿ ಅವರು ಬರೀ 25 ಲಕ್ಷ ಕಟ್ಟಿ ಇನ್ನು 25 ಲಕ್ಷನ ಕಟ್ಟದೇ ಇರೋದ್ರಿಂದ ಕೋರ್ಟು ಒಂದು ಡಿಸಿಷನ್ ತೊಗೊಂಡು ಇವ್ರನ್ನ ಅವರು ಏನು ಟರ್ಮಿನೇಷನ್ ಮಾಡಿದ್ದಾರೆ, KSRTC ಅವರು ಏನು ಟರ್ಮಿನೇಷನ್ ಮಾಡಿದ್ದಾರೆ ಅದು ವ್ಯಾಲಿಡ್, ಈಸ್ 100% ರೈಟ್ ಅಂತ ಆದೇಶ ಕೊಟ್ಟಿದೆ. ಅದರಂತೆ ನಾವು ನಮ್ಮ ಪೊಲೀಸ್ ಪ್ರೊಟೆಕ್ಷನಿಂದ ನಾವು ಕಾರ್ಯಾಚರಣೆ ಮಾಡಿ ನಮ್ಮ ಸಂಸ್ಥೆಯ ಆಸ್ತಿಗಳನ್ನು ವಶಪಡಿಸ್ಕೊಂಡಿದ್ದೀವಿ ಸರ್. ಎಷ್ಟು ಬಾಡಿಗೆ ಕಟ್ಟಬೇಕಿತ್ತು, ಏನಾದರೂ ಸರ್? ಇಲ್ಲಿವರೆಗೂ 2 ಕೋಟಿ ಕಟ್ಟಬೇಕು ಸರ್. ಇಲ್ಲಿವರೆಗೂ 2 ಕೋಟಿ ಅಧಿಕವಾಗಿ ಕಟ್ಟಬೇಕು. ಕಟ್ಟದೇ ಇರೋದ್ರಿಂದ ನಾವು ಅವ್ರನ್ನ ಟರ್ಮಿನೇಟ್ ಮಾಡಿದ್ವಿ. ಇವತ್ತು ಕೋರ್ಟ್ ಆದೇಶದ ಮೂಲಕ ನಾವು ಪ್ರೊಟೆಕ್ಷನ್ ತಗೊಂಡೋಗಿ ಅವ್ರನ್ನ ನಾವು ಮಾನವೀಯ ದೃಷ್ಟಿಯಿಂದ ರೈಟ್ ಸರ್, ಮಾನವೀಯ ದೃಷ್ಟಿಯಿಂದ ಅವ್ರಿಗೆ ಕರೆದು ಮಾತಾಡಿದ್ವಿ ಸರ್. ಏನು ಮಾತಾಡಿದ್ವಿ, ಮುಂದಿನ ಟೆಂಡರ್ ನಾವು ಈಗ ಸಿಂಗಲ್ ಏಜೆನ್ಸಿ ಇತ್ತು, ಈಗ ನಾವು ಮಳಿಗೆಗಳನ್ನ ನಾವು ಸುಮ್ಮನೆ ಇಟ್ಕೊಳ್ಳೋಕ್ಕಾಗಲ್ಲ, ನಾವು ಅದನ್ನ ಟೆಂಡರ್ ಕರೀಲೇಬೇಕು. ಟೆಂಡರ್ ಕರೆಯೋದು 3 ತಿಂಗಳಾಗ್ಬೋದು, ಇನ್ನೂ ಹೆಚ್ಚಿಗೆ ಆಗ್ಬೋದು. ಅಲ್ಲಿವರೆಗೂ ನಾವು ನಿಮ್ಮನ್ನೇ ಕಂಟಿನ್ಯೂ ಮಾಡ್ತೀವಿ, ನಿಮಗೆ ಮಾಡಿಕೊಡ್ತೀವಿ. ನಿಮ್ಮ ಏನು ಅಮೌಂಟ್ ಕಟ್ತಾಯಿದ್ರಿ ಅದನ್ನು ನಮ್ಮ ಸಂಸ್ಥೆಗೆ ಕಟ್ಟಿ ನಿಮ್ಮವರಿಗೆ ಟೆಂಪ್ರರಿ ಅಗ್ರಿಮೆಂಟ್ ಮಾಡಿಕೊಂಡು ನೀವು ಮಾಡಿಕೊಡ್ತೀವಿ ಅಂತ ಅವ್ರಿಗೆ ಅಭಯ ನೀಡಿದ್ದೀವಿ ಸರ್. ಅವ್ರಿಗೆ ಯಾವುದೇ ಅನ್ಯಾಯನೂ ಮಾಡಲ್ಲ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ವೆಕೇಟ್ ಏನಾದರೂ ಆರ್ಡ್ರ್ ಕೊಡಿ ಅಂದರೆ ಏನು ಕೊಡಲಿಕ್ಕೆ ಸಿದ್ಧ ಇಲ್ಲ. ಕಾರಣ ಏನು ಅಂತ ನಮಗೂ ಗೊತ್ತಿಲ್ಲ. ಏಕಾಏಕಿ ಬಡವರು ಅಂದರೆ ನಮಗೆ ಒಂದು ನ್ಯಾಯ, ಬೇರೆಯವ್ರಿಗೆ ಒಂದು ನ್ಯಾಯನ ಈ ರೀತಿ ಅನ್ಯಾಯ ಮಾಡ್ತಾವ್ರೆ. ಅವರು ಟೆಂಡರ್ ತಗೊಂಡಿದ್ದನು, ಹಣ ಕಟ್ಟಿಲ್ಲ ಅಂತೇಳಿ ಅದು ನಮ್ಗೆ ಗೊತ್ತಿಲ್ವಲ್ಲ, ಅದ್ರ ಬಗ್ಗೆ ಮಾಹಿತಿ ನಮ್ಗೆ ಗೊತ್ತಿರಲ್ವಲ್ಲ, ಅದನ್ನು ನಮ್ಗೆ ಹೇಳಬೇಕು, ಮುಂಗಡವಾಗಿ ಕೊಡ್ಬೇಕು ತಾನೇ. ಅದು ವಿಚಾರಗಳನ್ನೆಲ್ಲ ಏನು ಅಂತ ಗೊತ್ತಿಲ್ಲದೆ ಸೈಲೆಂಟಾಗಿ ಬಂದು ನಮ್ಗೆ ಖಾಲಿ ಮಾಡಿ ದೌರ್ಜನ್ಯದಿಂದ ಈ ಥರ ಮಾಡಿದ್ರೆ ನ್ಯಾಯ ಅಲ್ವಾ? ಬಾಡಿಗೆ ಕಟ್ತಾ ಏನಿರುತ್ತೆ ಅದನ್ನು ಕಟ್ತಾನೆ ಇರ್ತೀವಿ. ಅಭಿನಂದನ್ ಅವ್ರಿಗೆ ನಟೇಶ್ ಅವ್ರು ಅಂದ್ಬಿಟ್ಟು ಟೆಂಡರ್ ತೊಗೊಂಡಿರ್ತಾರೆ, ಅವ್ರು ಕೊಟ್ಟಿರ್ತೀವಿ, ಅವ್ರು ಬಾಡಿಗೆ ಕೊಡ್ತಾ ಇರ್ತೀವಿ. ಅವ್ರು ನಡೀತಿದ್ದ ನಟೇಶ್ ಮಳಿಗೆಯವ್ರ ಜೊತೆ DC ಅವ್ರು ಯಾವತ್ತೂ ಮಾತಾಡ್ಲಿಲ್ವಾ? ಮಳಿಗೆಯವ್ರ ಜೊತೆ DC ಅವ್ರು ಇಲ್ಲಿವರೆಗೆ ಯಾವತ್ತೂ ಚರ್ಚೆ ಮಾಡಿಲ್ಲ. 5 ನಿಮಿಷದಿಂದ ಅಷ್ಟೇ ಚರ್ಚೆ ಮಾಡಿದ್ರು, ಖಾಲಿ ಮಾಡಿ ಅಂದರು. ಯಾಕೆ ಅಂತ ಕೇಳೋದು, ಇದಪ್ಪ ಕೋರ್ಟಿಂದ ಆರ್ಡರ್ ಆಗೈತೆ, ಕೋರ್ಟ್ ಒಂದು ಆರ್ಡರ್ ಕೊಡಿ ಅಂತ ಯಾವುದನ್ನು ಕೊಟ್ಟಿಲ್ಲ. ಏನು ಆರ್ಡರ್ ಆಗಿರೋದು ಸರ್ ಕೋರ್ಟಿಂದ? ಗೊತ್ತಿಲ್ಲ ಸರ್, ಕೊಟ್ಟರಲ್ವ ಗೊತ್ತಿಲ್ಲ. ಅದು ನಮ್ಗೇನು ಕೊಡದೆ ಏಕಾಏಕಿ ದುಂಡಾವರ್ತಿ ಮಾಡಿ ನಮ್ಮನ್ನು ಆಚೆ ಕಡೆ ಎಳ್ದಾಕಿದ್ರೆ ನಾವು ಏನು ಅಂತ